ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಥಾಟ್ ಪ್ರೊಸೆಸ್ ಮೇಲೆ ನಿಮ್ಮ ಲೈಫ್ ಹೇಗೆ ಮೂವ್ ಆನ್ ಆಗ್ತಿರತ್ತೆ ಅಂಡ್ ಯೋಚನೆಗಳು ನಿಜವಾಗ್ಲೂ ನಮ್ಮ ಬದುಕನ್ನು ನಡೆಸ್ತಾ ಇದೆಯಾ, ಅದ್ರ ಮೇಲೆ ಇವತ್ತಿನ ವಿಡಿಯೋ ಅಂಡ್ ಸ್ಮಾಲ್ ಡಿಸ್ಕಷನ್ ಇರುತ್ತೆ. ಲಿಟಲ್ ಬಿಟ್ ವಿಚಾರಗಳನ್ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ. ನೋಡಿ, ಒಂದು ಲೈನ್ ಬರುತ್ತೆ ನಿಮ್ಗೆ, ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳಿ. ಸೊ ಈ ಯೋಚನೆ ಅನ್ನೋದು ಏನ್ ಆಕ್ಚುಲಿ ನಮ್ಮ ಬದುಕನ್ನ ನಡೆಸುವಂತದ್ದು ಒಂದು ಬ್ಲೂ ಪ್ರಿಂಟ್ ಇಲ್ಲೇ ರೆಡಿ ಆಗತ್ತೆ. ಆಕ್ಚುಲಿ ಎವ್ರಿ ಪರ್ಸನ್ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಥಾಟ್ ಪ್ರೊಸೆಸ್ ಮೇಲೆ ಲೈಫ್ ಬಿಲ್ಡ್ ಆಗಿರುವಂತದ್ದು. ಈ ಯೋಚನೆಗಳೇನ್ ಗೊತ್ತಾ, ಅಟ್ರಾಕ್ಟ್ ಅಂದ್ರೆ ನಿಮ್ಮ ಬಯಕೆಗಳೇ ನಿಮ್ಮ ಯೋಚನೆಗಳು ಅಂತ ಹೇಳ್ತಾರೆ ದೊಡ್ಡವರು. ಹಂಗಿದ್ಮೇಲೆ ನಿಮ್ಮ ಬಯಕೆ, ಉದಾಹರಣೆಗೆ ನಮ್ಗೆ ಹೋಳಿಗೆ ತಿನ್ಬೇಕು ಅಂತ ಅನ್ಸುತ್ತೆ ಅನ್ಕೊಳ್ಳಿ. ಈ ಅನ್ಸೋದೇನು, ಅದೊಂದು ಬಯಕೆ ಆಕ್ಚುಲಿ. ಅಂದ್ರೆ ಅದು ತಿನ್ಬೇಕು, ಹೋಳಿಗೆ ತಿನ್ಬೇಕು ಅನ್ನೋದು ಥಾಟಿಗೆ ಬರುತ್ತೆ, ರೈಟ್? ಥಾಟಿಗೆ ಬರೋದೇ ನಮ್ಮ ಬಯಕೆ. ಅಂದ್ರೆ ಒಂದು ದ ಸೀಕ್ರೆಟ್ ಬುಕ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಯುವರ್ ಥಾಟ್ ಈಸ್ ಯುವರ್ ಏನಂತಾರೆ, ಬಯಕೆ ಇಂಗ್ಲಿಷ್ ಅಲ್ಲಿ ಗೊತ್ತಿಲ್ಲ ನಂಗೆ, ಬಟ್ ಹೇಳ್ತಾ ಇದ್ದೀನಿ, ಬಯಕೆ ಅಂತ ಹೇಳ್ತೀವಿ ನಾವು. ಅಂದ್ರೆ ನೀವೇನ್ ಯೋಚನೆ ಮಾಡ್ತೀರಿ ಅಲ್ಲಿ ಅದನ್ನ ಬಯಸ್ತಾ ಇದ್ದೀರಿ ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಂಗಿದ್ಮೇಲೆ ನಿಮ್ಮ ಯೋಚನೆಗಳೇ ನಿಮ್ಮ ಬದುಕನ್ನ ಮೂವ್ ಆನ್ ಮಾಡ್ತಿದೆ, ಅದ್ರ ಮೇಲೆ ಡಿಪೆಂಡ್ ಆಗ್ತಿದೆ ಅಂದ್ಮೇಲೆ ಈಗ ನೀವು ಯಾವ ತರ ಯೋಚನೆ ಮಾಡ್ಬೇಕು, ಕರೆಕ್ಟ್? ಈಗ ನಾನು ಈ ಟಿ ಶರ್ಟ್ ಮೇಲೆನೆ ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು, ಸೊ ಮಾಡ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ನೋಡ್ಬೇಕಾದ್ರೆ ನನ್ನ ಥಂಬ್ನೇಲ್ ನೋಡ್ಬಿಟ್ಟು ಅಥವಾ ನನ್ನ ಫೇಸ್ ನೋಡ್ಬಿಟ್ಟು ಕೆಲವರು ಸೊ ಈ ವಿಡಿಯೋ ನೋಡೋಣ ಅಂತ ಅನ್ಸಿದ್ಮೇಲೆ ತಾನೆ, ಕರೆಕ್ಟ್ ಅಲ್ವಾ? ನೀವು ವಿಡಿಯೋ ನೋಡ್ತಾ ಇರೋದು. ಎವ್ರಿಥಿಂಗ್ ಇಸ್ ಡಿಪೆಂಡ್ ಅಪಾನ್ ಥಾಟ್ ಪ್ರೊಸೆಸ್. ನಾವೀಗ ಅಡ್ಗೆ ಮಾಡ್ಬೇಕಾದ್ರೆ, ಸಾಂಬಾರ್ ಮಾಡ್ಬೇಕಾದ್ರೆ ಏನ್ ಸಾಂಬಾರ್ ಮಾಡ್ಬೇಕು ನೋಡಿ, ಎಲ್ಲಾರು ನಾವು ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಹಾಕಿ ಅಥವಾ ಅದ್ರ ಮೇಲೆ ಫೋಕಸ್ ಮಾಡಿ, ನಾವ್ ಏನೇನ್ ಮಾಡ್ತಿದೀವಿ ಲೈಫಲ್ಲಿ ಎಲ್ಲಾನು ಕೂಡ ನಮ್ ಥಾಟ್ ಪ್ರೊಸೆಸ್ ಏನೆ. ಇವತ್ತಿಗೆ ಏನಿದೀವಿ ಅದು ಕೂಡ ಯಾವತ್ತೋ ಒಂದಿನ ಯೋಚನೆ ಮಾಡಿದ್ದಾಗೆ ಇವತ್ತಾಗಿರೋದು. ಯೋಚನೆ ಪ್ರಕಾರ ನಾವು ಕೆಲಸಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನನಗೂ ಅನಿಸ್ತು ಈ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು, ಸೊ ದೆನ್ ನನಗೆ ಅನ್ಸಿದ್ಮೇಲೆ ನಾನು ವಿಡಿಯೋನ ಶುರು ಮಾಡಿದೆ. ಸೊ ಅದು ಆಕ್ಷನ್ ಬಂತು. ಅಂದ್ರೆ ಥಾಟ್ ಪ್ರೊಸೆಸ್ ಅಂಡ್ ಅದು ಆಕ್ಷನ್ ಮೋಡಿಗೆ ಬಂದಾಗ, ಯಾವಾಗ ನಿಮ್ಮ ಥಾಟ್ ಪ್ರೊಸೆಸ್ ಆಕ್ಷನ್ ಮೋಡಿಗೆ ಕನ್ವರ್ಟ್ ಆಗುತ್ತೆ, ಸೊ ಅವಾಗ ಎಫರ್ಟ್ ಅನ್ನೋದಾಗುತ್ತೆ. ಎಫರ್ಟ್ ಆದ್ಮೇಲೆ ಅದಕ್ಕೆ ಸಕ್ಸಸ್ ಅನ್ನೋದು ಸಿಗುತ್ತೆ, ರಿಸಲ್ಟ್. ಮೇಜರ್ ಆಗಿ ಒಂದು ಥಾಟ್ ಪ್ರೊಸೆಸ್ ಅಂಡ್ ಆಕ್ಷನ್ ದೆನ್ ರಿಸಲ್ಟ್, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಿದ್ಮೇಲೆ ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ಅಥವಾ ಯಾವ್ದೋ ಒಬ್ಬ ವ್ಯಕ್ತಿನ ನೀವು ನಿಮ್ಮ ಮೈಂಡ್ ಇಂದ ತೆಗ್ದಾಕ್ಬೇಕು ಅಂತ ಹೇಳಿದ್ರೆ, ಅಥವಾ ನೆಗೆಟಿವ್ ಇರ್ತಕ್ಕಂಥ ಲೈಫ್ ಪಾಸಿಟಿವ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಸೈಡ್ ಅಲ್ಲಿ ಹೋಗಿ. ಸೊ ಪಾಸಿಟಿವ್ ಸೈಡ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಮಾಡ್ಕೊಳ್ತಾ ಹೋಗಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಹೋಗಿ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೇವ್ ಆಗತ್ತೆ. ಸೇವ್ ಆಗೋದ್ರ ಮೇಲೆ ಉದಾಹರಣೆಗೆ ಹೇಳ್ತೀನಿ, ಒಂದ್ ಮೈಕ್ ಅಂತ ಹೇಳಿದ್ರೆ ಹೇಗಿರೋಕ್ ಸಾಧ್ಯ? ಈಗ ಮೈಕ್ ಅಂತ ಅಂತ ಹೇಳಿದ ತಕ್ಷಣ ನಿಮಗೆ ಒಂದು ಚಿತ್ರಣ ಬರೋದು, ಬಿಕಾಸ್ ಅದನ್ನ ನೋಡಿರ್ತೀರಾ, ಮೈಕ್ ಶೇಪ್ ಗೊತ್ತಿರತ್ತೆ. ಅಂಡ್ ಅದು ಮೈಕ್ ಅಂತ ಹೇಳಿದ್ರೆ ನಾವು ಹಿಡ್ಕೊಂಡು ಮಾತಾಡ್ತೀವಿ, ಲೈಕ್ ಈ ತರದ ಒಂದು ಮೈಕ್ ಇರುತ್ತೆ. ಒಂದು ಅಂಡರ್ಸ್ಟ್ಯಾಂಡ್ ಬಿಲ್ಡ್ ಆಗಿರುತ್ತೆ ನಮ್ಮ ಮೆಮೊರಿನಲ್ಲಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆದ್ಮೇಲೆ ಅದ್ರ ಮೇಲೆನೆ ಥಾಟ್ ಬರಕ್ ಶುರು ಆಗುತ್ತೆ ನಮ್ಗೆ, ಕರೆಕ್ಟ್ ಅಲ್ವಾ? ಈಗ ಒಂದು ಡಾಗ್ ಅಂತ ಹೇಳಿದ್ರೆ ನೋಡಿರ್ತೀರಾ. ಸೊ ನೋಡಿ ಅದು ನಿಮ್ಮ ಬ್ರೈನ್ ಕ್ಯಾಪ್ಚರ್ ಮಾಡುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಸೊ ನಾಯಿ ಅಂದ ತಕ್ಷಣ ನಿಮಗೆ ಒಂದು ರೂಪ ಕಾಣುತ್ತೆ, ಕರೆಕ್ಟ್? ಆಮೇಲೆ ಅದು ಥಾಟ್ ಪ್ರೊಸೆಸ್ ಹೋಗುತ್ತೆ. ಹಿಂಗೇನೆ ಲೈಫಲ್ಲಿ. ಸೊ ನೀವೂನು ಒಂದು ಪ್ರತಿಯೊಂದು ಲೈಫಲ್ಲಿ ಕೂಡ ನೀವು ಎಲ್ಲದಕ್ಕೂ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಅದು ರೈಟ್ ವೇನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಪಾಸಿಟಿವ್ ಸೈಡ್ ಅಲ್ಲಿ ಯೋಚನೆ ಬರುತ್ತೆ. ಆಮೇಲೆ ರಾಂಗ್ ವೇನಲ್ಲಿ ಅಂದ್ರೆ ನೆಗೆಟಿವ್ ಸೈಡ್ ಅಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದು ಆಬ್ವಿಯಸ್ಲಿ ನಿಮ್ಗೆ ಏನ್ ಬರುತ್ತೆ ಹೇಳಿ ನೋಡೋಣ, ನೆಗೆಟಿವ್ ಸೈಡ್. ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಅಂದ ತಕ್ಷಣ ನಿಮ್ಗೆ ಅಲ್ಲಿ ಕಾಣೋದೆ ನೆಗೆಟಿವ್ ಕಾಣಕ್ ಶುರು ಮಾಡುತ್ತೆ. ಉದಾಹರಣೆಗೆ ಒಂದು ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಪಾಸಿಟಿವ್ ಸೈಡ್, ಲೈಕ್ ಎಲ್ಲಾನು ಸೇವ್ ಆಗಿರುತ್ತೆ. ಯಾವಾಗ ಸೇವ್ ಆಗುತ್ತೆ ನಮಗ ಅದು ಅರ್ಥ ಆಗ್ತಿರ್ಬೇಕಾರೆ. ಸೊ ಹಂಗಿದ್ಮೇಲೆ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಒಳ್ಳೇದು ಕೆಟ್ಟದ್ದು ಲೈಕ್ ಹೋಗ್ತಿದೆ ನಿಮ್ಮ ಮೈಂಡು, ಅಥವಾ ನಿಮ್ಮ ಲೈಫಲ್ಲಿ ಕೆಟ್ಟದಾಗ್ತಿದೆ ಅಂತ ಹೇಳಿದ್ರೆ ನೀವು ನೆಗೆಟಿವ್ ನ ಅಟ್ರಾಕ್ಟ್ ಮಾಡ್ತಿದ್ರ. ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಓಡ್ತಾ ಇದೆ. ಓಡೋದಂದ್ರೆ ಇಟ್ ಮೀನ್ಸ್ ವಾಟ್, ಅದು ನಿಮ್ಮ ಆರ ಅಂತ ಹೇಳ್ತೀವಿ, ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗ್ತಿದೆ. ನಿಮ್ಮ ಯೋಚನೆಗಳು ಬ್ರಹ್ಮಾಂಡಕ್ಕೆ ನೆಗೆಟಿವ್ ಆಗಿ ಕನೆಕ್ಟ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ನೆಗೆಟಿವ್ ರಿಸಲ್ಟ್ ಬರುತ್ತೆ. ಪಾಸಿಟಿವ್ ಆಗಿ ಕನೆಕ್ಟ್ ಮಾಡ್ಕೊಂಡ್ರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಸೊ ಆ ಕಾರಣಕ್ಕೆ ನಿಮ್ಮ ಯೋಚನೆಗಳೇ ನಿಮ್ಮ ಬದುಕು, ಇದು ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲಾ ವಿಚಾರಕ್ಕೂ ಅನ್ವಯ ಆಗತ್ತೆ. ಇವತ್ತೇನ್ ಬದುಕ್ತಾ ಇದ್ರಿ, ಇವತ್ತೇನ್ ಖುಷಿ ಪಡ್ತಾ ಇದ್ರಿ, ಇವತ್ತೇನ್ ಡಾನ್ಸ್ ಮಾಡ್ತಾ ಇದ್ರಿ, ಇವತ್ತೇನ್ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ರಿ, ಅಥವಾ IAS ಆಫೀಸ್ ಆಗಿದ್ರಿ, ಡಾಕ್ಟರ್, ಇಂಜಿನಿಯರ್, ಏನೇ ಆಗಿದ್ರು ಕೂಡ ನಿಮ್ ಯೋಚನೆ, ಆ ಯೋಚನೆ ಆಕ್ಷನ್ ಆಗಿ ವರ್ಕ್ ಆಗಿದೆ. ಆ ಒಂದು ಆಕ್ಷನ್ ರಿಸಲ್ಟ್ ಆಗಿ ಸಿಕ್ಕಿರುವಂತದ್ದು. ಐ ಥಿಂಕ್ ಸ್ಮಾಲ್ ಒಂದು ಥಾಟ್ ಬಗ್ಗೆ ನಿಮ್ಗೆ ಒಂದು ವಿಡಿಯೋನ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇಷ್ಟ ಆದ್ರೆ ಒಂದು ಪ್ರಯತ್ನ ಮಾಡಿದೀನಿ, ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ, ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.